ಶ್ರೀ ಎಸ್.ಎಲ್. ಭೈರಪ್ಪನವರ ವಂಶವೃಕ್ಷ ಕಾದಂಬರಿಯ ತಮಿಳು ಅನುವಾದದ ಕೃತಿಯ ಅನಾವರಣ ಸಮಾರಂಭ ಇದು. ಮೊದಲನೆಯದಾಗಿ ಪದ್ಮಭೂಷಣ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಶ್ರೀಯುತ ಎಸ್.ಎಲ್. ಭೈರಪ್ಪನವರನ್ನು ವೇದಿಕೆಗೆ ಹೃತ್ಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂಥದ್ದೊಂದು ಅಪೂರ್ವ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯ ಮೂಲಕ ಒಂದು ಶುಭಾರಂಭವನ್ನು ನೀಡಲಿದ್ದಾರೆ ಕುಮಾರಿ ಗೌರಿ ಸುಬ್ರಹ್ಮಣ್ಯ. ರಚನೆ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಯವರು, ಶೃಂಗೇರಿ ಮಹಾಪೀಠ. ಗರುಡ ಗಮನ ತವ ಚರಣ ಕಮಲ ಮಿಹ ಮನಸಿಲಸತು ಮಮ ನಿತ್ಯಂ. ಗರುಡ ಗಮನ ತವ ಚರಣ ಕಮಲ ಮಿಹ ಮನಸಿಲಸತು ಮಮ ನಿತ್ಯಂ. ಮನಸಿಲಸತು ಮಮ ನಿತ್ಯಂ. ಮಮ ತಾಪಮಪ ಗುರುದೇವ, ಮಮ ಪಾಪಮಪ ಗುರುದೇವ. ಮಮ ತಾಪಮಪ ಗುರುದೇವ, ಮಮ ಪಾಪಮಪ ಗುರುದೇವ. ಆಂತರಿಕವಾದಂಥ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಭೈರಪ್ಪನವರ ಪರಿಚಯ ನಾನೇನು ಮಾಡಿಕೊಡ್ಬೇಕಾಗಿಲ್ಲ. ಮೈಸೂರಿಗೆ ಬಂದು ಚಾಮುಂಡಿ ಬೆಟ್ಟ ನೋಡಿ ಅಂತ ಹೇಳ್ದಂಗೆ ಆಗುತ್ತೆ. ಯಾಕೆಂದರೆ ಅವರು ಎಲ್ರಿಗೂ ಚಿರಪರಿಚಿತವಾದಂಥವರು. ಇವರು ಮೈಸೂರಲ್ಲೇ ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದಂಥವರು. ಮತ್ತು ಇವರು ಸತ್ಯ ಮತ್ತು ಸೌಂದರ್ಯ ಎಂಬ ಪ್ರಬಂಧಕ್ಕಾಗಿ ಡಾಕ್ಟರೇಟ್ ಪದವಿ ಪಡೆದಂಥವರು. ಸುಮಾರು 25 ಕಾದಂಬರಿಗಳು, 17 ಕೃತಿಗಳು ಭಾರತದ ಇತರ ಭಾಷೆಗಳಿಗೆ ಅನುವಾದವಾಗಿವೆ. ಇವರ ಕೆಲವು 4 ಕಾದಂಬರಿಗಳು ಸಿನಿಮಾ ಕೂಡ ಆಗಿದೆ. ಪದ್ಮಭೂಷಣ, ಸರಸ್ವತಿ ಸನ್ಮಾನ್, ನಾಡೋಜ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿ, ಇನ್ನೂ ಅನೇಕ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಪಾವಣ್ಣ ಅವರು ತಮಿಳಿನಲ್ಲಿ ಒಂದು ಪ್ರಸಿದ್ಧ ಲೇಖಕರು ಮತ್ತು ಅನುವಾದಕರು ಕೂಡ. ಅವರ ಹುಟ್ಟು ಹೆಸರು ಭಾಸ್ಕರ್ ಅಂತ. ಅವರು ಕಡಲೂರಿನ ಪಕ್ಕದಲ್ಲಿ, ತಮಿಳುನಾಡಿನ ಕಡಲೂರಿನ ಪಕ್ಕದ ಒಂದು ಗ್ರಾಮದಲ್ಲಿ ಹುಟ್ಟಿ ಎಂಜಿನಿಯರಿಂಗ್ ಪದವಿ ಪಡೆದು ಅವರು ಇಡೀ ಜೀವನವನ್ನು ಕರ್ನಾಟಕದ BSNL ಸಂಸ್ಥೆಯಲ್ಲೇ ಕೆಲಸ ಮಾಡಿ ನಿವೃತ್ತಿಯಾದವರು. ಈಗ ಬೆಂಗಳೂರಲ್ಲಿ ವಾಸ ಮಾಡುತ್ತಿದ್ದಾರೆ. ಅವರು ಸುಮಾರು 100 ಪುಸ್ತಕಗಳನ್ನು ಈವರೆಗೂ ತಮಿಳಲ್ಲಿ, 100ಕ್ಕೂ ಹೆಚ್ಚಿನ ಪುಸ್ತಕಗಳನ್ನು ತಮಿಳಲ್ಲಿ ಬರೆದಿದ್ದಾರೆ. ಮತ್ತು ತಮಿಳಿನಲ್ಲಿ ಬಹಳ ಪ್ರಸಿದ್ಧ ಲೇಖಕರು. ಇವರು ಸಿದ್ಧಲಿಂಗಯ್ಯನವರ ಊರು ಕೇರಿ ಮತ್ತು ಶ್ರೀ ಭೈರಪ್ಪನವರ ಪರ್ವ ಇದನ್ನು ಕನ್ನಡಕ್ಕೆ ತಮಿಳಿಗೆ ಅನುವಾದ ಮಾಡಿದ್ದಾರೆ. ಇನ್ನು ನನ್ನ ಬಗ್ಗೆ ಹೇಳಬೇಕಾದ್ದೇನೂ ಇಲ್ಲ. ಇಲ್ಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಲ್ಲೇ, ನನ್ನ ವಿದ್ಯಾಭ್ಯಾಸ ಎಲ್ಲ ಮೈಸೂರಲ್ಲೇ. ನಾನು ನನ್ನ 24ನೇ ವಯಸ್ಸಲ್ಲಿ ಮೈಸೂರು ಬಿಟ್ಟು ಹೊರಟವನು. ಬದುಕು ಎಲ್ಲಿ ನನ್ನನ್ನು ಕರ್ಕೊಂಡೋಯ್ತೋ ಅದು ಕೈ ಹಿಡಿದು ಕರ್ಕೊಂಡೋದ ಜಾಗಕ್ಕೆ ಅದನ್ನು ಏನು ಮಾತಾಡದೆ, ಯಾವುದೇ ಪ್ರತಿಭಟನೆ ಇಲ್ಲದೆ ಮೌನವಾಗಿ ಅದರ ಕೈ ಹಿಡ್ಕೊಂಡು ನಾನು ನಡ್ಕೊಂಡೇ ಹೋದಂಥವನು. ನಾನು ಯಾವತ್ತೂ ಬದುಕಿನ ವಿರುದ್ಧವಾಗಿ ಈಜೆ ಇಲ್ಲ. ಅದು ಕರ್ಕೊಂಡು ಹೋದಂಗೆ ಹೋಗ್ತಾ ಇದ್ದೆ ಅಷ್ಟೆ. ನಿವೃತ್ತಿ ಆದ ಮೇಲೆ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇದ್ದಾಗ ನನಗೆ ಆಶ್ರಯ ಕೊಟ್ಟಂಥದ್ದು ಈ ಅನುವಾದ. ನಾನು ಈ 10 ವರ್ಷದಿಂದ ಅನುವಾದ ಮಾಡ್ತಾ ಇದ್ದೀನಿ. ಇದಕ್ಕೆ ನನಗೆ ಹಾಗೆ ಸಾಹಿತ್ಯದಲ್ಲಿ ಆಸಕ್ತಿ ಅಂತ ಕೇಳಿದ್ರೆ, ನನ್ನ 14ನೇ ವಯಸ್ಸಿನಲ್ಲಿ ನನಗೊಬ್ಬ ಗೆಳೆಯರು ಸಿಕ್ಕಿದ್ರು. ಆ ಗೆಳೆಯರ ಹೆಸರು, ನನಗಿಂತ ಭಾಳ ವಯಸ್ಸಲ್ಲಿ ಹಿರಿಯರು, 15 ವರ್ಷ ದೊಡ್ಡವರು, ಶ್ರೀಕಾಂತ ಅಂತ ಅವರು ಲೇಖಕರು. ಮೈಸೂರು ಭಾಳ ಸಣ್ಣ ಕಥೆಗಳ, ಭಾಳ ಸುಂದರವಾದ ಸಣ್ಣ ಕಥೆಗಳನ್ನು ಕನ್ನಡದಲ್ಲಿ ಬರೆದಂಥ ಒಬ್ಬ ಪ್ರಸಿದ್ಧವಾದ ಲೇಖಕರು ಆ ಕಾಲದಲ್ಲಿ. ಅವರು ನನಗೆ ಪರಿಚಯ ಆದಾಗ ಅವರು ನನಗೆ ಸಾಹಿತ್ಯದ ಗೀಳನ್ನು ಹಚ್ಚಿಸಿದರು. ಹೀಗೆ ನಾನು ಸಾಹಿತ್ಯಕ್ಕೆ ಬಂದಾಗ ಅವರು ನನಗೆ ಮೊದಲು ಕೊಟ್ಟು ಓದಿದಂಥ ಪುಸ್ತಕ ಶರಶ್ಚಂದ್ರ ಅವರ ಶ್ರೀಕಾಂತ ಅನ್ನೋ ಪುಸ್ತಕ. ಅದಾದಮೇಲೆ ಅವರು ಅನೇಕ ಪುಸ್ತಕಗಳನ್ನು ನನಗೆ ತಂದು ಕೊಡ್ತಾ ಇದ್ರು.
ಅದರಲ್ಲಿ ಒಂದು ಪುಸ್ತಕ ವಂಶವೃಕ್ಷ. ಈ ವಂಶವೃಕ್ಷ ಪುಸ್ತಕವನ್ನು ನಾನು ಓದಿದಾಗ ನನಗೆ 14 ವಯಸ್ಸು. ಇದು 1961ರಲ್ಲಿ ಪ್ರಕಟವಾಯಿತು. ಅದಾದಮೇಲೆ 3 ವರ್ಷ ಆದಮೇಲೆ ನನ್ನ ಕೈಗೆ ಈ ಪುಸ್ತಕ ಸಿಕ್ತು. ಆವಾಗ ನಾನು ಈ ಪುಸ್ತಕವನ್ನು ಓದಿದೆ. ಆವಾಗ ಏನು ಅರ್ಥ ಮಾಡಿಕೊಂಡೆ, ಅದರ ತಲೆಬುಡ ಏನು ಅರ್ಥವಾಯಿತು ನನಗೆ ಏನೂ ಗೊತ್ತಿಲ್ಲ. ಅದಾದ ಮೇಲೆ ಅದೇ ಪುಸ್ತಕವನ್ನು 60 ವರ್ಷಗಳು ಬಿಟ್ಟು ನಾನೇ ಅನುವಾದ ಮಾಡಬೇಕಾಗಿ ಬಂದಿರುವಂಥದ್ದು ನನ್ನ ಸೌಭಾಗ್ಯ ಅಂತಂತೆ. ಬದುಕಿ ಹೀಗೇನೆ ಭಾಳ ಬೆರಗುಗೊಳಿಸುತ್ತೆ, ಇಲ್ಲ ನಿಮ್ಮನ್ನು ಬೆದರಿಸುತ್ತೆ. ಇದಕ್ಕೆ ಮಧ್ಯಸ್ಥಿತಿ ಅನ್ನೋದು ಏನೂ ಇಲ್ಲ. ಆ ರೀತಿ ನನ್ನ ಈ ಬದುಕು ಬೆರಗುಗೊಳಿಸಿದಂಥದ್ದು ಈ ವಂಶವೃಕ್ಷ ನನ್ನ ಕೈಗೆ ಬಂದಿತ್ತು. ಇದನ್ನು ನನಗೆ ಅನುವಾದ ಮಾಡಬೇಕು ಅಂತ ಹೇಳಿದಂಥವರು ಇಲ್ಲಿ ನನ್ನ ಗೆಳೆಯರೊಬ್ಬರಿದ್ದಾರೆ. ಅವರ ಹೆಸರು ಶರವಣ ಮಾಣಿಕ್ಯ ವಾಸಗಂ ಅಂತ, ಇಲ್ಲಿ ಬಂದಿದ್ದಾರೆ. ಅವರು ನನ್ನನ್ನು ಒಂದಿನ ಅವರು ವೊರೇಷಿಯಸ್ ರೀಡರ್, ಅವರನ್ನು ಪುಸ್ತಕದ ಬಕಾಸುರ ಅಂತ ಕರೀಬೋದು. ದಿನಕ್ಕೊಂದು ಪುಸ್ತಕ ಓದ್ತಾರೆ, ಮತ್ತೆ ಆ ಪುಸ್ತಕವನ್ನು ವಿಮರ್ಶೆ ಮಾಡ್ತಾರೆ, ಭಾಳ ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ. ಅದನ್ನು ಮೌಲ್ಯಮಾಪನ ಮಾಡಿ ಅದನ್ನು ಬರೀತಾರೆ ಕೂಡ. ಅವರು ನನಗೊಂದಿನ ಕೇಳೋರು, ನೀವು ಯಾಕೆ ವಂಶವೃಕ್ಷವನ್ನು ಅನುವಾದ ಮಾಡಬಾರದು ಅಂತ. ಆಗ ಅನುವಾದ ಮಾಡಬಾರ್ದು ಅಂತ ಕೇಳಿದಾಗ ನಾನು ಅದನ್ನು ಅನುವಾದ ಮಾಡ್ತೀನಿ ಅಂತ ಹೇಳಿ ನಾನು ಅದನ್ನು ಭೈರಪ್ಪನವರ ಅನುಮತಿ ತಗೊಳ್ಳೋದಕ್ಕೋಸ್ಕರ ನನ್ನ ಸ್ನೇಹಿತರಾದಂಥ ಶ್ರೀಧರ್ ಬನವಾಸಿ ಅವರ ಕೇಳಿದಾಗ ಅವ್ರು ಕರ್ಕೊಂಡೋಗಿ ನನ್ನ ಭೈರಪ್ಪನವರಿಗೆ ಪರಿಚಯ ಮಾಡಿಕೊಟ್ಟು ಅವರ ಅನುಮತಿಯೂ ನನಗೆ ದೊರಕಿತು. ಈ ಪುಸ್ತಕವನ್ನು ನಾನು ಕಳೆದ ವರ್ಷ 2023 ಅಕ್ಟೋಬರ್ 2ರಂದು ಬರೆಯೋದಕ್ಕೆ ಅನುವಾದ ಮಾಡೋದಕ್ಕೋಸ್ಕರ ಕೂತ್ಕೊಂಡಂಥವು. ನವೆಂಬರ್ 31ನೇ ತಾರೀಕು ಈ ಪುಸ್ತಕವನ್ನು ಅನುವಾದ ಮಾಡಿ ಮುಗಿಸಿದೆ 2 ತಿಂಗಳಲ್ಲಿ. ದಿನಕ್ಕೆ 10 ಗಂಟೆಗಳ ಕಾಲ ಈ ಪುಸ್ತಕ ನನಗೆ ಮೈಸೂರಲ್ಲಿ ಬಿಡುಗಡೆ ಆಗ್ತಾ ಇರೋದಂತೂ ಭಾಳ ಸಂತೋಷವಾದಂಥ ಸಂಗತಿ. ಯಾಕೆಂದರೆ ನಾನು ಹುಟ್ಟಿ ಬೆಳೆದಂಥದ್ದು ಮೈಸೂರಲ್ಲಿ, ನನ್ನ ವಿದ್ಯಾಭ್ಯಾಸ ನಡೆದಿದ್ದು ಮೈಸೂರಲ್ಲಿ. ಅದೇ ರೀತಿ ಭೈರಪ್ಪನವರ ವಿದ್ಯಾಭ್ಯಾಸ ಕೂಡ ನಡೆದಿದ್ದು ಮೈಸೂರಲ್ಲಿ. ಅವರು ಈಗ ಸದ್ಯಕ್ಕೆ ನೆಲೆಸಿರೋದು ಮೈಸೂರಲ್ಲಿ. ಮತ್ತು ಇದು ನನ್ನ 51ನೇ ಅನುವಾದದ ಘಟ್ಟ ಪುಸ್ತಕ ಲೋಕಾರ್ಪಣೆಯ ಸಮಯ. ಶ್ರೀಯುತ SL ಭೈರಪ್ಪನವರು ಅದನ್ನು ನೆರವೇರಿಸಿಕೊಡಬೇಕಾಗಿ ವಿನಮ್ರಪೂರ್ವಕ ವಿನಂತಿ. ಶ್ರೀಯುತ ಪಾವಣ್ಣನ್ ಅವರನ್ನು ಗೌರವಿಸಲಿದ್ದಾರೆ. ಶ್ರೀ ಶರವಣನ್ ಮಾಣಿಕ್ಯ. ಶ್ರೀಯುತ ಪಾವಣ್ಣನ್ ಅವರನ್ನು ಗೌರವಿಸಲಿದ್ದಾರೆ. ಶ್ರೀ ಶರವಣನ್ ಮಾಣಿಕ್ಯ.
ಲೇಖಕಿ, ಬರಹಗಾರ್ತಿ, ರಂಗಕರ್ಮಿ ಹಾಗೂ ನಟಿ ಶ್ರೀಮತಿ ಜಯಲಕ್ಷ್ಮಿ ಪಾಟೀಲ್ ಅವರು ಗೌರವ ಸಮರ್ಪಣೆ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಕಾರ್ಯಕ್ರಮ, ಇದು ನನ್ನ ವೈಯಕ್ತಿಕ ಕಾರ್ಯಕ್ರಮ. ಇದನ್ನು ನಾನು ಮಾಡಲಿಕ್ಕೆ ಎಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೀನಿ. ನನ್ನ ಮಿಡಲ್ ಸ್ಕೂಲ್ ಮೇಷ್ಟ್ರಾದಂಥ ಶ್ರೀ ಗೋಪಾಲಸ್ವಾಮಿ ಮೇಷ್ಟ್ರು ಇಲ್ಲಿ ಬಂದಿದ್ದಾರೆ. ಸದ್ವಿದ್ಯಾ ಪಾಠಶಾಲೆ ಮೇಷ್ಟ್ರು ಇಲ್ಲಿ ಬಂದಿದ್ದಾರೆ. ನನ್ನ ಎಲ್ಲ ಗುರುಗಳ ಪರವಾಗಿ ನನಗೆಲ್ಲ ಅಕ್ಷರಗಳನ್ನು ಕಲಿಸ್ಕೊಟ್ಟಂಥ ಗುರುಗಳು ಪರವಾಗಿ ಇವರನ್ನು ನಾನು ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೀನಿ. ಅವರು ಬಂದು ನನ್ನ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸ್ತೀನಿ. ನನ್ನ ಗೆಳೆಯರಾದಂಥ ಸುಬ್ಬರಾವ್, ನನ್ನ ಕ್ಲಾಸ್ಮೇಟು, ಅವರು ವಾದಂಥ ಪಂಕ್ತಿ ಮೂಲದಲ್ಲಿ ಹೀಗಿದೆ: ಇಬ್ಬರು ಮುಂಜಾವಿನ ಉಪಹಾರವನ್ನು ತೆಗೆದುಕೊಳ್ಳುವುದರಲ್ಲಿ 9:15 ಗಂಟೆಯಾಗಿತ್ತು. ಅಷ್ಟರಲ್ಲೇ ಹೊರಗೆ ಪ್ರಚಂಡ ಬಿಸಿಲು ದಹಿಸುತ್ತಿತ್ತು. ಜೊತೆಗೆ ಆಕಾಶದ ಒಂದು ಭಾಗದಲ್ಲಿ ದಟ್ಟ ಮೋಡ ಕವಿದಿತ್ತು. ವಾತಾವರಣದಲ್ಲಿ ಉಂಟಾದ ಉಷ್ಣದಿಂದ ಅಷ್ಟು ವೇಳೆಗೆ ಅವರಿಬ್ಬರು ಮಬ್ಬು ಸೆಕೆಯಿಂದ ಬೇಯುತ್ತಿದ್ದರು. ತಲೆಯ ಮೇಲೆ ತಿರುಗುತ್ತಿದ್ದ ಫ್ಯಾನು ಪ್ರಯೋಜನಕ್ಕೆ ಬರಲಿಲ್ಲ. ಹೊರಗೆ ವಿಶಾಲವಾಗಿ ಹರಡಿದ ಭೂಮಿಯ ಕಾಯ್ದ ಮಳೆಯನ್ನು ಬಯಸುತ್ತಿತ್ತು. ಭೂಮಿಯ ಮೇಲೆ ಬೆಳೆದು ಅದಕ್ಕೆ ಶೋಭೆ ತಂದಿದ್ದ ಹಸಿರಿನ ಮುಖವು ಮಳೆಯಿಲ್ಲದೆ ಮುದುಡುವ ಸ್ಥಿತಿಗೆ ಬಂದಿತ್ತು. ತನಗೆ ಮಳೆ ಬೇಕೆಂದು ಕೇಳುವುದು ಭೂಮಿಯ ಸ್ವಭಾವವಲ್ಲ. ಅಷ್ಟರಲ್ಲಿ ಆಕಾಶವು ಪೂರ್ಣವಾಗಿಯೂ ಮೋಡಗಳಿಂದ ಮುಚ್ಚಿ ಹೋಗಿತ್ತು. ಕ್ರಮೇಣವಾಗಿ ಮೋಡಗಳ ಸಾಂದ್ರತೆ ಹೆಚ್ಚಾಗಿ ಅದೆಲ್ಲವೂ ಒಮ್ಮೆಗೆ ಕಳಚಿ ಬಿದ್ದು ಬಿಟ್ಟರೆ ಆ ಪ್ರವಾಹದಲ್ಲಿ ಭೂಮಿಯ ಮೇಲಿನ ಸುಂದರವಾದ ಹಸಿರು ಮುಖವು ಕೊಚ್ಚಿ ಹೋಗಿ ಅಲ್ಲಿ ವಿಕಾರವಾದ ಆಕಾರ ಮಾತ್ರ ಉಳಿಯುವುದೇನೋ ಎಂಬಷ್ಟು ಘನವಾಗಿತ್ತು ಮೋಡದ ಸ್ವರೂಪ. ಆದರೂ ಮೋಡವು ಕೆಳಗೆ ಬಂದು ಭೂಮಿಯನ್ನು ಸ್ಪರ್ಶಿಸದೆ ಬಿಗುಮಾನದಿಂದಲೂ ಸಂಕೋಚದಿಂದಲೂ ಮೇಲೆಯೇ ತೂಗುತ್ತಿತ್ತು. ಭೂಮಿಗೂ ಮೋಡಕ್ಕೂ ಒಂದು ಮುಖ್ಯ ವ್ಯತ್ಯಾಸವಿತ್ತು. ಇದು ಭಾದ್ರಪದ ಮಾಸ. ಭೂಮಿಗೆ ಹಿಂದೆ ತೃಪ್ತಿಯಾಗುವಷ್ಟು ಮಳೆಯಾಗಿತ್ತು. ಅದು ಜಲದಲ್ಲಿ ನಡೆದು ಸಂತುಷ್ಟವಾಗಿತ್ತು. ಮಳೆ ನಿಂತ ಕೆಲವು ದಿನ ಕಳೆದ ಮೇಲೆ ಪುನಃ ಆಕಾಶವನ್ನು ನೋಡುತ್ತಿತ್ತು. ಆದರೆ ಈಗ ಆಕಾಶವನ್ನು ತುಂಬಿರುವುದು ಮೊದಲ ಬಾರಿಗೆ ಜಲವಾಗುವ ಪರಿಪಾಕ ಮುಟ್ಟುತ್ತಿರುವ ಹೊಸ ಮೋಡ. ತನ್ನ ಭಾರವನ್ನು ಸಹಿಸುವ ಶಕ್ತಿ ತನಗೇ ಇಲ್ಲದಿದ್ದರೂ ಭೂಮಿಯ ಮೇಲೆ ಸುರಿದ ಹಿಂದಿನ ಅನುಭವ ಅದಕ್ಕಿಲ್ಲ. ವಿಸ್ಮಯದಿಂದ, ಸಂದಿಗ್ಧತೆಯಿಂದ ಮತ್ತು ತನಗೆ ಅರಿವಾಗದ ಹೊಸ ಸ್ಥಿತ್ಯಂತರದ ಗಾಬರಿಯಿಂದಲೆಂಬಂತೆ ಮೋಡವು ಒಂದು ವಿಧವಾದ ನಿಷ್ಕ್ರಿಯಾವಸ್ಥೆಯನ್ನು ಮುಟ್ಟಿತ್ತು. ಇದು ಕನ್ನಡದ இருவரும் காலைச் சுற்றுண்டையை முடிக்க 9:45 மணியானது. அதற்குள்ளே கடும் வெயில் சுட்டது. கூடவே வானின் ஒரு பகுதியில் அடர்த்தியாக மேகம் கவிழ்ந்திருந்தது. பருவநிலையில் ஏற்பட்ட உஷ்ணத்தால் அந்த வேளையில் அவர்கள் இருவரும் வெக்கையில் வெந்து கொண்டிருந்தார்கள். தலை மீது சுற்றி கொண்டிருந்த காற்றாடியால் பயனில்லை. வெளியே பறந்த பூமி காய்ந்து மழையை விரும்பியது. பூமி மீது வளர்ந்து அதற்கு அழகு கொடுத்த பசுமையான மரங்கள் மழையில்லாமல் வாடும் நிலைக்கு வந்திருந்தன. தனக்கு மழை வேண்டும் என்று கேட்பது பூமியின் இயல்பல்ல. அதற்குள் வானத்தை முழுமையாக மேகம் மூடிவிட்டது. மெல்ல மேகங்கள் அடர்ந்து அதிகமாகி அவையெல்லாம் ஒன்றாக கழன்று திடீரென்று விழுந்து விட்டால் அந்த வெள்ளத்தில் பூமி மீதான அழகான பசுமை அடித்து போய் அங்கே விகாரமான ஆகாரம் மட்டுமே தங்கிவிடுமோ என்பதைப் போல கனமாக இருந்தன மேகங்களின் வடிவங்கள்.
ஆனாலும் மேகங்கள் கீழே வந்து பூமியை ஸ்பரிசிக்காமல் மேலேயே தொங்கிக் கொண்டிருந்தது. தயக்கத்தாலா அல்லது கூச்சத்தாலா? பூமிக்கும் மேகத்திற்கும் ஒரு முக்கியமான வேறுபாடு இருந்தது. இது புரட்டாசி மாதம். பூமி திருப்தி அடையும் அளவு முன்பே மழை பொழிந்திருந்தது. அது தண்ணீரில் நனைந்து ஆறுதல் அடைந்திருந்தது. மழை விட்டால் சில நாட்களுக்கு பிறகு மீண்டும் வானத்தை பார்த்தது. ஆனால் இப்போது வானத்தில் அடர்ந்திருப்பது முதல் முறையாக தண்ணீராக கவிழ்ந்துவிட்ட துடிக்கும் புது மேகம். தன் பாரத்தை தாங்கிக் கொள்ளும் வலிமை தன்னிடமே இல்லாமல் போனாலும் பூமி மீது பொழிந்த முன் அனுபவம் அதற்கு இல்லை. வியப்பால் இறுக்கத்தால் தனக்கே அறிவில்லாத புதுமையின் திகைப்பால் மேகம் ஒரு வகையில் இயங்காமல் இருந்தது. ಇದು ತಮಿಳು. ಅದು ನಿಜಕ್ಕೂ ಭಾಷೆಗಳನ್ನು ಬೆಸೆಯುವ ಒಂದು ಮಹಾಸೇತು ಅಂತ ಹೇಳ್ಬೋದು. ಎರಡು ಭಾಷೆಗಳಲ್ಲಿ ನಿರರ್ಗಳವಾಗಿ ಅವರ ಅನುವಾದವನ್ನು ನಮಗೆ ಓದಿಸಿದ್ದಾರೆ ನಲ್ಲತಂಬಿಯವರು. ಈ ಕೆಲಸಕ್ಕಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ, ನನ್ನ ಸ್ನೇಹಿತರು ಡಾಕ್ಟರ್ ಚಂದ್ರಶೇಖರ್ ಬೆಂಗಳೂರಿನಲ್ಲಿ ಇದ್ದಾರೆ. ನಾನು ಯಾವಾಗಲಾದರೂ ಒಮ್ಮೊಮ್ಮೆ ಬೆಂಗಳೂರಿಗೆ ಹೋದಾಗ ಅವ್ರ ಮನೆಯಲ್ಲಿ ಉಳಿಯೋದು ನನ್ನ ಪದ್ಧತಿ. ಒಂದು ಸಲ ನಾನು ಅವ್ರ ಮನೆಗೆ ಹೋದಾಗ ಅವರು ಹೇಳಿದರು, ಇಲ್ಲಿ ನಿಮ್ಮ ವಂಶವೃಕ್ಷ ಚಂದ್ರಶೇಖರ್ ಸ್ವಲ್ಪ ನಿಂತ್ಕೊಳ್ಳಿ, ಆ ಕಡೆ ತಿರ್ಕೊಳ್ಳಿ. ಅವರು ಹೇಳಿದ್ರು, ವಂಶವೃಕ್ಷನ ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಒಬ್ಬರಿದ್ದಾರೆ, ಬಹಳ ಚೆನ್ನಾಗಿ ಅವರು ಮಾಡ್ತಾರೆ, ನೀವು ಅದಕ್ಕೆ ಒಪ್ಪಿಗೆ ಕೊಡಬೇಕು ಅಂತ. ನನ್ನ ಪುಸ್ತಕಗಳನ್ನು ಟ್ರಾನ್ಸ್ಲೇಷನ್ಗೆ ಕೊಡಬೇಕಾದ್ರೆ ನಾನು ಸ್ವಲ್ಪ ಅದರ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಬೇಕಾಗ್ತದೆ. ಸುಮ್ಮನೆ ತಕ್ಷಣ ಕೊಡೋಕ್ಕೆ ನನಗಿಷ್ಟ ಇಲ್ಲ. ಇದರೊಳಗೆ ಒಂದು ಮಾತು ಬರುತ್ತೆ, ಇನ್ನು ಮತ್ತೆ ಚಂದ್ರಶೇಖರ್ ವಿಷಯನೇ ಬರುತ್ತೆ. ಇವರು ಇದು BSc ಮಾಡಿದ್ರು, ಆಮೇಲೆ ಲಾ ಓದಿದ್ರು. ಅವ್ರಿಗೆ ಲಾ ಮಾಡಬೇಕು ಅಂತ ಆಸೆ ಆಯಿತು. LLB ಮಾಡಿದ್ರು. LLB ಮಾಡಿ ಆದ ಮೇಲೆ ಗೌನ ಹಾಕ್ಕೊಂಡ್ರು. ಆಮೇಲೆ ಹೋಗಿ ಇದರೊಳಗೆ ಕೋರ್ಟ್ನಲ್ಲಿ ಒಂದು ದಿವಸ ಕೂತು ಇದ್ದರು. ಮನೆಗೆ ಬಂದು ಆ ಗೌನಲ್ಲಿ ಫೋಟೋ ಎಲ್ಲನೂ ಹಾಕಿ ಮನೆ ಒಳಗೆ ಇಟ್ಕೊಂಡ್ರು. ಆದರೆ ಇವ್ರ ತಾಯಿ ಇದ್ರಲ್ಲ, ಅವ್ರು ಹೇಳಿದ್ರು, ನೋಡಪ್ಪ, ನಿನಗೆ ಲಾಯರ್ ಆಗಬೇಕು ಅಂತ ಮನಸ್ಸಿತ್ತು, ಇಷ್ಟೆಲ್ಲ ಆಯಿತು, ಆದರೆ ನೀನು ಲಾಯರ್ ಕೆಲಸ ಬಿಟ್ಟುಬಿಡಬೇಕು. ಯಾಕೆ ಅಂತ ಅಂದರೆ ಲಾಯರ್ ಅಂತಂದ್ರೆ ತುಂಬ ಸುಳ್ಳು ಹೇಳ್ತಾರೆ, ನೀನು ಸುಳ್ಳು ಹೇಳಬಾರ್ದಪ್ಪ ಅಂತ ಹೇಳೋದು. ಸರಿ, ಆಮೇಲೆ ಮತ್ತೇನು ಮಾಡಬೇಕು ಅಂತ ಇವ್ರು ಕೇಳಿದ್ರು ತಾಯಿ ಹೇಳಿದ್ರು, ನೋಡು, ಎಲ್ಲತ್ರೊಳಿದ್ದ ಬಹಳ ಪುಣ್ಯದ ಕೆಲಸ ಅಂತ ಅಂದರೆ ಡಾಕ್ಟರ್ ಆಗಬೇಕು, ನೀನು ಮೆಡಿಕಲ್ ಓದು ಅಂತ ಹೇಳಿದ್ರು. ಚಂದ್ರಶೇಖರ್ ಆಮೇಲೆ ಮೆಡಿಕಲ್ಲು ಓದ್ರು. ಇದು ಬ್ಯಾಕ್ಗ್ರೌಂಡು. ಇದರ ಬಗ್ಗೆ ಒಂದು ಬಹಳ ಮುಖ್ಯವಾದದ್ದು ಘಟನೆ ನಡೀತು. ಇದು ಕರ್ನಾಟಕದ ಹೈಕೋರ್ಟ್ನಲ್ಲಿರುವಂಥ ಲಾಯರ್ಗಳು ಒಂದು ಲೈಬ್ರರಿಯನ್ನು ಕಲೆಕ್ಟ್ ಮಾಡಿದ್ರು. ಅದರ ಓಪನಿಂಗ್ ಸೆರೆಮನಿ ಮಾಡಬೇಕಾಯ್ತು. ಅದಕ್ಕೆ ಚೀಫ್ ಜಸ್ಟಿಸರನ್ನು ಕರೆದರು. ಗೋವಿಂದ ಭಟ್ ಅಂತ ಚೀಫ್ ಜಸ್ಟಿಸ್ ಇದ್ದರು ಆವಾಗ. ಅವರು ಹೇಳಿದ್ರು, ನೋಡಿ, ಹಿಂದೂ ಲಾ ವಿಷಯ ಬರುತ್ತಲ್ಲ, ಅವಾಗ ಒಂದು ಪುಸ್ತಕ ಇದೆ,
ಅದರ ಹೆಸರು ಏನಂತ ಅಂದರೆ ಮುಲ್ಲಾ ಆ್ಯಂಡ್ ಮುಲ್ಲಾ ಅಂತ. ಮುಲ್ಲಾ ಅಂದರೆ ಮುಸಲ್ಮಾನರು ಮುಲ್ಲಾ ಅಲ್ಲ, ಅದೊಂದು ಸರ್ನೇಮು. ತಂದೆ ಮಗ, ಮುಲ್ಲಾ ಆ್ಯಂಡ್ ಮುಲ್ಲಾ ಅನ್ನೋದು ತಂದೆ ಮಗ, ಇಬ್ಬರು ಲಾಯರು. ಅವರಿಬ್ಬರು ಸೇರಿ ಒಂದು ಪುಸ್ತಕ ಬರೆದ್ರು. ಅದು ಹಿಂದೂ ಲಾ ಬಗ್ಗೆ. ಅದನ್ನು ನಾವು ಇದನ್ನು ಮಾಡ್ತೇವೆ, ಏನು ಅದನ್ನು ಲಾಯರ್ಗಳು ಆ ಮುಲ್ಲಾ ಪುಸ್ತಕನ ಓದಿ ಆರ್ಗ್ಯೂ ಮಾಡ್ತೀರ. ನಾವು ಜಡ್ಜ್ಗಳು ಕೂಡ ಅದೇ ಪುಸ್ತಕ ಓದಿ ನಾವು ಅದನ್ನು ಅದ್ರ ಮೇಲೆ ನಾವು ಜಡ್ಜ್ಮೆಂಟ್ ಮಾಡ್ತೇವೆ. ಯಾಕೆ ಅಂತ ಅಂದರೆ ಈ ಬ್ರಿಟಿಷ್ ಲಾಯರ್ಗಳು ಇದ್ರಲ್ಲ, ಅದು ಅವ್ರಿಗೆ ಹಿಂದೂ ಲಾ ಅವರಿಗೆ ಏನೂ ಗೊತ್ತಿಲ್ಲ. ಅದಕ್ಕೆ ಅವರು ಏನೇನೋ ಒಂದು ಥರದೊಳಗೆ ಜಡ್ಜ್ಮೆಂಟ್ ಎಲ್ಲ ಕೊಡ್ತಾರೆ. ಇದು ಪ್ರಾಬ್ಲಮ್ ಆಗಿರುವಂಥದ್ದು. ಇದಕ್ಕೆ ಏನು ಅಂತ ಅಂದರೆ ಬರೀ ಮುಲ್ಲಾ ಸಾಕಾಗೋದಿಲ್ಲ. ಆದರೆ ಇಲ್ಲಿ ನಾನು ನಿಮ್ಗೆ ಹೇಳ್ತೇನೆ, ವಂಶವೃಕ್ಷ ಅಂತ ಒಂದು ಪುಸ್ತಕ ಪಬ್ಲಿಷ್ ಆಗಿದೆ. ಆ ಪುಸ್ತಕವನ್ನು ನೀವೆಲ್ಲರೂ ಓದಿದ್ರೆ ಹಿಂದೂ ಲಾ ಸರಿಯಾಗಿ ಅರ್ಥವಾಗುತ್ತೆ ಅಂತ ಹೇಳಿದ್ರು. ಸರಿ, ಅದು ಹೇಗೆ ಅಂತ ಇಲ್ಲಿ ಈ ಪ್ರಶ್ನೆ ಬಂತು. ಅವ್ರು ಹೇಳಿದ್ರು, ನೀವೆಲ್ಲರೂ ಈ ಪುಸ್ತಕನ ಓದಲೇಬೇಕು, ನಿಮ್ಮ ಲೈಬ್ರರಿಲಿ ಇಟ್ಕೊಂಡಾದರೂ ಇದನ್ನು ಓದಲೇಬೇಕು ಅಂತ ಹೇಳಿದ್ರು. ಈ ರೀತಿಯಲ್ಲಿ ಇದು ಬಂತು. ಆದರೆ ಈ ಲಾ ಇದೆಯಲ್ಲ, ಹಿಂದೂ ಲಾ ಇದೆಯಲ್ಲ, ಅದು ಬರೀ ಈ ಕಾದಂಬರಿ ಬೇಸಿದೆ. ಈ ಕಾದಂಬರಿ ಏನು ರಿಫ್ಲೆಕ್ಟ್ ಮಾಡುತ್ತೆ ಅಂತ ಅಂದರೆ, ಇದು ಎಲ್ಲಿ ಹಿಂದೂ ಇದರೊಳಗೆಲ್ಲನೂ ಮಾಡ್ತಾರಲ್ಲ, ಅದು ಧರ್ಮಶಾಸ್ತ್ರ ಇದೆ. ಧರ್ಮಶಾಸ್ತ್ರ P.V. ಕಾಣೆ ನಿಮಗೆ ಗೊತ್ತಿರಬಹುದು. P.V. ಕಾಣೆಯವರು ಬಹಳ ದೊಡ್ಡ ವಿದ್ವಾಂಸರು ಇದರೊಳಗೆಲ್ಲ. ಅವರು ಎಷ್ಟು ಮಟ್ಟಿಗೆ ಇದ್ದರು ಅಂತ ಅಂದರೆ, ಹಿಂದೂ ಲಾಗೆ ಇದು ಒಂದು ಕೇಸ್ ಇತ್ತು. ಬ್ರಿಟಿಷ್ ಲಾದವರು ಜಡ್ಜು, ಅವ್ರಿಗೆ ಗೊತ್ತಾಗಲಿಲ್ಲ. ಆವಾಗ ಇವ್ರಿಗೆ ಹೇಳಿ ಕಳಿಸಿದ್ರು P.V. ಕಾಣೆ ಅವ್ರಿಗೆ. ಇವರು ಬಹಳ ದೊಡ್ಡ ವಿದ್ವಾಂಸರು, ಜೊತೆಗೆ ಲಾಯರು ಕೂಡ ಆಗಿದ್ರು. ಅವರನ್ನು ಕರೆದು ಹೇಳಿದ್ರು, ಇಲ್ಲಿ ನಮಗೆ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟಿದೆ, ಅದಕ್ಕೆ ಯಾವ ರೀತಿ ನಾವು ಜಡ್ಜ್ಮೆಂಟ್ ಕೊಡಬೇಕು ಅನ್ನೋದು ನಮಗೆ ತಿಳಿತಾ ಇಲ್ಲ. ನಾನು ನಿಮ್ಮನ್ನು ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ದೀವಿ, ಅದು ಪುತ್ರ ಹೇಳಿ ಅಂತ ಹೇಳಿದ್ರು. ಅದಕ್ಕೆ ಇವರು ಹೇಳಿದ್ರು, ನೋಡಿ, ಈ ಕೇಸನ್ನು ನಾನು ತಗೊಂಡಿದ್ದೀನಿ, ನಾನು ಇದರಲ್ಲಿ ಇಬ್ಬರಲ್ಲಿ ಇದರಲ್ಲಿ ನಾನು ಮಾಡ್ತಾ ಇದ್ದೀನಿ. ನಾನಿವಾಗ ನಿಮಗಿದೆ ಇದನ್ನು ಹೇಳಿದ್ರೆ, ಅಲ್ಲಿಗೆ ನಾನು ಇದನ್ನೇ ಕೋರ್ಟಲ್ಲಿ ಆರ್ಗ್ಯೂ ಮಾಡಿದ್ರೆ ಅಲ್ಲಿಗೆ ಅನ್ಯಾಯ ಮಾಡಿದಾಗುತ್ತೆ. ಆದ್ದರಿಂದ ನಾನು ಹೇಳಲ್ಲ ಅಂತ ಇವ್ರು ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ನಿಮ್ಮ ಇಂಟೆಗ್ರಿಟಿ ನಮಗೆ ಗೊತ್ತಿದೆ, ನೀವು ಸತ್ಯವಾದದ್ದನ್ನೇ ಹೇಳ್ತೀರಾ ಅಂತ ಅನ್ನೋದು ನಮಗೆ ಗೊತ್ತಿದೆ, ಆದ್ದರಿಂದ ನೀವು ಹೇಳಿ ಅಂತ ಹೇಳಿದ್ರು. ಆಗ ಇವರು ಹೇಳಿದರು, ಇದೆಲ್ಲ ಆಯಿತು. ಅವಾಗ ಅವ್ರು ಹೇಳಿದ್ರು, ನೀವು ಹಿಂದೂ ಲಾ ಬಗ್ಗೆ ಒಂದು ಪುಸ್ತಕ ಯಾಕೆ ಬರೀಬಾರ್ದು ಅಂತವ. ಯಾಕೆಂದರೆ ನಿಮಗೆ ಈ ವಿದ್ವತ್ತು ಇದೆ, ಲಾಯರ್ ಆಗಿ ನಿಮಗೆ ಪ್ರಾಕ್ಟೀಸು ಇದೆ, ಆದ್ದರಿಂದ ನೀವು ಒಂದು ಪುಸ್ತಕ ಯಾಕೆ ಬರೀಬಾರ್ದು, ಬರೀರಿ ಅಂತ ಅವ್ರು ಹೇಳಿದ್ರು. ಇವರು ಬರೀತೀನಿ ಅಂತ ಹೇಳಿದ್ರು. ಆದರೆ ಇವರು ಬ್ಯುಸಿ ಒಳಗೆ ಶುರು ಮಾಡಿರಲಿಲ್ಲ. ಮತ್ತೆ ಅವರು ಬ್ರಿಟಿಷ್ ಜಡ್ಜರು ಇವ್ರಿಗೆ ಹೇಳಿದ್ರು, ಇಲ್ಲ ನೀವು ಬರೀಲೇಬೇಕು ಅಂತ. ಇವರು ಬರೀಬೇಕು ಅಂತ ಶುರು ಮಾಡಿದ್ರು. ಆ ಶುರು ಮಾಡಿದಾಗ
ಏನೇನು ಬರೀಬೇಕು ನಾನು ಅನ್ನೋದನ್ನೆಲ್ಲ ಕೂತು ಚೆನ್ನಾಗಿ ಆಲೋಚನೆ ಮಾಡಿದ್ರು. ಆಲೋಚನೆ ಮಾಡಿದಾಗ ಒಂದು ಇದನ್ನು ಮಾಡಿದ್ರು, ಏನು ಏನೇನು ಮಾಡಬೇಕು ಅನ್ನೋದನ್ನೇ ಅದೇ ಒಂದು ದೊಡ್ಡ ವಾಲ್ಯೂಮ್ ಆಗಿಬಿಡ್ತು. ಅವಾಗ ಇವರು ಹೇಳಿದ್ರು, ಇದನ್ನ ನಾನು ಇನ್ ಡೀಟೇಲ್ ಬರೀಬೇಕಾದ್ರೆ ಇದು ಕೊನೆ ಪಕ್ಷ ಒಂದು 5-6 ವಾಲ್ಯೂಮನ್ನು ನಾನು ಬರೀಬೇಕಾಗುತ್ತೆ, ಇದರಲ್ಲಿ ಆಗೋಲ್ಲ ಅಂತಂದು ಅವ್ರಿಗನ್ನಿಸ್ತು. ನನಗೆ ಈ ಲಾಯರ್ ಕೆಲಸ ಮಾಡಿಕೊಂಡು ಪುಸ್ತಕ ಬರೆಯೋದಕ್ಕೆ ಆಗೋಲ್ಲ ನನಗೆ, ಆದ್ದರಿಂದ ನಾನು ಈ ಲಾಯರ್ ಕೆಲಸ ಬಿಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ರು ಅವರು. ಲಾಯರ್ ಕೆಲಸ ಬಿಟ್ಟರೆ ಜೀವನ ಹೇಗಾಗಬೇಕು? ಅವಾಗ ಅವ್ರ ಹೆಂಡತಿಗೆ ಹೇಳಿದ್ರು, ನಾನು ಇದೊಂದು ದೊಡ್ಡ ಪುಸ್ತಕ ಬರೀಬೇಕು ಅಂತ ನಂತರ ಮನಸ್ಸಲ್ಲಿ ಮಾಡಿಬಿಟ್ಟಿದ್ದೀನಿ. ಇದುವರೆಗೆ ನಾವು ಏನು ದುಡ್ಡು ಸಂಪಾದನೆ ಮಾಡಿ ಬ್ಯಾಂಕ್ನೊಳಗಿಟ್ಟಿದ್ದೀವೋ ಅದರ ಬಡ್ಡಿ ಒಳಗೆ ಜೀವನ ಮಾಡಬೇಕು. ಆ ದುಡ್ಡೆಲ್ಲನೂ ನಿನ್ನ ಅಕೌಂಟ್ಗೆ ಹಾಕಿಬಿಡ್ತೀನಿ, ನೀನು ಅದರೊಳಗೆ ಸಂಸಾರ ಮಾಡ್ಕೊಂಡಿರ್ತೀಯ. ಹಾಗಿದ್ರೆ ನಾನು ಈ ಪುಸ್ತಕ ಬರೀತೀನಿ, ಇಲ್ಲದೆ ಹೋದ್ರೆ ಆಗಲ್ಲ ಅಂತ ಇವರು ಹೇಳಿದ್ರು. ಆಕೆ ಹೇಳಿದ್ರು, ಆಯಿತು ನಾನು ಮಾಡ್ತೀನಿ ಹಾಗೆ ಅಂತ ಒಪ್ಕೊಂಡ್ರು ಅವರಲ್ಲಿ. ಆಗ ಇವರು ಈ ಪುಸ್ತಕ ಬರೆಯೋದಕ್ಕೆ ಶುರು ಮಾಡಿದ್ರು. ಪೂನಾದಲ್ಲಿ ಇರುವಂಥ ಒಂದು ದೊಡ್ಡ ಇನ್ಸ್ಟಿಟ್ಯೂಟು, ಯಾವುದೇನು ಪೂನಾದಲ್ಲಿ ಭಂಡಾರ್ಕರ್ ಇದರೊಳಗೆ ಇವರಿಗೆ ಎಲ್ಲೋ ಪುಸ್ತಕನೂ ಇರುವಂಥದ್ದು ಬಹಳ ದೊಡ್ಡ ಇದರಲ್ಲಿ. ಇವರಿಗೊಂದು ದೊಡ್ಡ ಹಾಲ್ ಕೊಟ್ಟರು. ಆ ದೊಡ್ಡ ಹಾಲ್ನೊಳಗೆ ಇವ್ರಿಗೆ ಯಾವ್ಯಾವ ಪುಸ್ತಕ ಬೇಕು ಅದನ್ನೆಲ್ಲ ಇಟ್ಕೊಂಡಿರೋದು. ಆಮೇಲೆ ಒಬ್ಬ ಅಸಿಸ್ಟೆಂಟನ್ನು ಕೊಟ್ಟರು. ಇದನ್ನು ಇವರು ಬರೋಕ್ಕೆ ಶುರು ಮಾಡಿದ್ರು. 40 ವರ್ಷವಾಯಿತು ಅವರದನ್ನು ಬರೆದು ಮುಗಿಸೋಕ್ಕೆ. ಆ 40 ವರ್ಷದ ಆದಮೇಲೆ ಲಾಸ್ಟ್ ಬಟ್ ಒನ್ ಅದನ್ನು ಬರೆಯುವಾಗ ಅವರು ಒಂದು ಅದರ ಲಾಸ್ಟ್ ಬಟ್ ಒನ್ ವಾಲ್ಯೂಮ್ ಅನ್ನೋಕ್ಕೆ ಮುನ್ನುಡಿ ಒಳಗೆ ಅವ್ರು ಬರೆದಿದ್ದಾರೆ, ನನಗೆ ದೇವರಲ್ಲಿ ನಂಬಿಕೆ ಇದೆ, ಆದರೆ ನಾನು ಇದುವರೆಗೆ ದೇವರನ್ನ ಏನೂ ಕೇಳಿಲ್ಲ, ಯಾರೂ ದೇವರನ್ನ ಕೇಳಬಾರ್ದು. ಆದರೆ ಈಗ ನನಗೆ ಒಂದು ಕೇಳುವಂಥ ಪ್ರಶ್ನೆ, ಒಂದು ಕಂಡೀಷನ್ ಬಂದಿದೆ. ಅದೇನು ಅಂದರೆ, ನಾನು ಕೊನೆ ವಾಲ್ಯೂಮನ್ನು ಬರೆಯೋ ತನಕ, ಮುಗಿಸೋ ತನಕ ನನ್ನ ಕಣ್ಣಿಗೆ ಒಂದಿಷ್ಟು ಶಕ್ತಿಯನ್ನು ಕೊಡಪ್ಪ ದೇವರೇ ಅಂತ ಬರ್ಕೊಂಡಿದ್ದಾರೆ ಅವರ ಇದರೊಳಗೆಲ್ಲದಕ್ಕೆ. ಇದು ಅವರ ಶಕ್ತಿ ಇರೋದು. ಇದು ಈ ಧರ್ಮಶಾಸ್ತ್ರ ಅಂತ ಅನ್ನೋದು ಬಂದಾಗ ಇಲ್ಲಿ ನಾವು ಯೋಚನೆ ಮಾಡೋದೇನು ಅಂತಂದರೆ, ಇದು ಅರ್ಥಶಾಸ್ತ್ರ ಅಂತ ಅನ್ನೋದು ಒಂದಿದೆ. ಅರ್ಥಶಾಸ್ತ್ರ ಅಂತ ಅನ್ನೋದು ನಮ್ಮ ವೆಸ್ಟರ್ನ್ ಕಂಟ್ರೀಸ್ದೊಳಗೆ ಏನಾಗಿದೆ, ಅರ್ಥಶಾಸ್ತ್ರ ಅಂತ ಅಂದರೆ ಅದು ಎಕನಾಮಿಕ್ಸು. ನಾವೆಲ್ಲರೂ ಇಂಟರ್ಮೀಡಿಯೇಟ್ ಓದುವಾಗ ನಾವು ಎಕನಾಮಿಕ್ಸ್ ಓದಿರ್ತೀವಿ. ಅದರೊಳಗೂ ಬಹಳ ಇಂಪಾರ್ಟೆಂಟ್ ಆದದ್ದು ಒಂದು ಸ್ಟೇಟ್ಮೆಂಟ್ ಇದೆ ಇದರಲ್ಲಿ. ಎಲ್ಲಿ ಇದು ಪದಾರ್ಥಗಳಿಗೆ ಡಿಮಾಂಡ್ ಹುಟ್ಟುತ್ತಲ್ಲ ಆವಾಗ ಬೆಲೆ ಏರುತ್ತೆ. ಅದನ್ನ ಲಾ ಅಂತ ಕರೀತಾರೆ ಅವರು, ಏನು ವೆಸ್ಟರ್ನ್ ಇವರು. ಲಾ ಅಂದ್ರೆ ಏನಾಯ್ತು ಅಂತ ಅಂದ್ರೆ ಇಟ್ ಈಸ್ ಜಸ್ಟಿಫಿಯಬಲ್ ಅಂತ ಅನ್ನೋದೇ ಮೀನಿಂಗು ಅದರೊಳಗೆಲ್ಲ. ಅದು ನಿಜವಾಗಿ ಜಸ್ಟಿಫಿಯಬಲ್ಲೇ ಅಂತ ಅನ್ನೋದು ಒಂದು ಪ್ರಶ್ನೆ ಹುಟ್ಟುತ್ತೆ ಇದ್ರೊಳಗೆಲ್ಲನೂ. ಅದು ನಿಜವಾಗ್ಲೂ ಜಸ್ಟಿಫಿಯಬಲ್ಲು ಅಂತಂದರೆ ಅದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಇದರಲ್ಲಿ ಯಾವ ರೀತಿ ಅಂತ ಅಂದರೆ, ನಮಗೆ ಒಂದು ಹಬ್ಬ ಬರುತ್ತದೆ, ಯಾತಕ್ಕೆ ಏರಿಸಬೇಕು ಇದ್ದಕ್ಕಿದ್ದಾಗ ಅಂತ ಅನ್ನೋದು ಪ್ರಶ್ನೆ ಬರುತ್ತೆ ಇದರಲ್ಲಿ. ಇನ್ನೊಂದು ಉದಾಹರಣೆ ಕೊಡಬೇಕು ಅಂತ ಅಂದರೆ, ಈಗ ಮೈಸೂರಿಗೆ ದಿನಸಿ ಇದು ಬರುತ್ತೆ, ಏನು
ಎಲ್ಲಿಂದಲೋ ಅಕ್ಕಿ ಬೇಳೆ ಇಂಥದನ್ನೆಲ್ಲ ನಾವು ತರಿಸ್ತೀವಿ ಇದರಲ್ಲಿ. ಸಪೋಸ್ ಅಲ್ಲಿ ಇದನ್ನು ಟ್ರೈನ್ನೊಳಗೆ ಏನೊಂದು ದೊಡ್ಡ ಇದಾಗ್ಬಿಡುತ್ತೆ, ಏನೋ ಒಂದು ದೊಡ್ಡ ಆಕ್ಸಿಡೆಂಟು ಏನೋ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಈ ಅಂಗಡಿಯಲ್ಲಿ ಇರೋನು ಇದ್ದಕ್ಕಿದ್ದಾಗೇನೆಯ 5 ರೂಪಾಯಿ ಬೆಲೆ ಇರೋದನ್ನು 8 ರೂಪಾಯಿ ಮಾಡ್ತಾನೆ, 8 ಇರೋದನ್ನು 10 ಮಾಡ್ತಾನೆ, ಆಮೇಲೆ 15 ಆಗ್ತಾನೆ, 20 ಆಗ್ತಾನೆ. ಯಾಕೆ ಅಂತ ಅಂದರೆ ಇಲ್ಲ ಪದಾರ್ಥ ಇಲ್ಲ ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲ ಇದನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಆದರೆ ನಿಜವಾದ ಧರ್ಮದ ರೀತಿಯಲ್ಲಿ ನಾವಿದನ್ನು ನೋಡಿದ್ರೆ, ಈ ಅಂಗಡಿ ವ್ಯಾಪಾರ ಮಾಡೋನಿರ್ತಾನಲ್ಲ ಅವನಿಗೆ ಈ ಒಂದೊಂದು ಏರಿಯಾಗೆ ಒಂದೊಂದು ಅಂಗಡಿ ಇರುತ್ತೆ. ಆ ಏರಿಯಾದಲ್ಲಿರೋನಿಗೆ ಇವನು 10 ದಿವಸದಲ್ಲಿ ಅದು ರಿಪೇರಿ ಆಗುತ್ತೆ. ಅಲ್ಲಿ ತನಕ ನಿಮ್ಮ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ತಗೊಳ್ಳಿ, ಇದು ಆಮೇಲೆ ಹಾಗೂ ಬಂದೇ ಬರ್ತದಲ್ಲ ಅಂತ ಇವನು ಹೇಳ್ತಾನೋ. ಇಲ್ಲ, ಇವನು ಬೆಳೆ ಏರಿಸ್ಕೊಂಡು ಹೋಗೋದೇ ಇವನಿಗೆ ಕೆಲಸ ಆಗೋಗ್ಬಿಡುತ್ತೆ ಇದರೊಳಗೆಲ್ಲವೇ. ಇದು ಯಾವ ಎಕನಾಮಿಕ್ಸು ಇದನ್ನು. ಈ ಸಂದರ್ಭದೊಳಗೆ ಒಂದು ಬಹಳ ಮುಖ್ಯವಾದ ಇದು ಬರುತ್ತದೆ ಇದರಲ್ಲಿ. ಏನು ಅಂತಂದರೆ, ಈ ಅರ್ಥಶಾಸ್ತ್ರ ಅಂತ ಅನ್ನೋದು ನಮ್ಮಲ್ಲಿ ಒಂದಿದೆ. ಆ ಅರ್ಥಶಾಸ್ತ್ರವನ್ನು ಮಾಡಿದವರು ಕೌಟಿಲ್ಯರ ಅರ್ಥಶಾಸ್ತ್ರ ಅಂತಲೇ ಇದು. ಇದನ್ನು ಮಾಡಿದವರು ಯಾರು ಅಂತಂದರೆ, ಮೈಸೂರಿನೊಳಗೆ ಇದ್ದಂಥ ದೊಡ್ಡ ವಿದ್ವಾಂಸರು ಶ್ಯಾಮಶಾಸ್ತ್ರಿಗಳು ಅಂತವ. ಅವರು ಇದ್ರವರು ರುದ್ರಪಟ್ಟಣದವರು. ಅದನ್ನು ಅರ್ಥಶಾಸ್ತ್ರ ಇತ್ತು, ಇದು ಬೇರೆ ಬೇರೆ ಎಷ್ಟೋ ಕಡೆಯಲ್ಲಿ ಇತ್ತು. ಆದರೆ ಆ ಅರ್ಥಶಾಸ್ತ್ರ ಅನ್ನೋದು ಟೆಕ್ಸ್ಟ್ ಯಾರಿಗೂ ಗೊತ್ತಿರಲಿಲ್ಲ. ಅರ್ಥಶಾಸ್ತ್ರದ ವಿಷಯ ಎಲ್ಲ ಧರ್ಮಶಾಸ್ತ್ರದೊಳಗೂ ಮೆನ್ಷನ್ ಮಾಡೋರು, ಅದ್ರ ಟೆಕ್ಸ್ಟೇ ಇಲ್ಲ. ಇದನ್ನು ಯಾರಿಗೂ ಸಿಕ್ಕಿರಲಿಲ್ಲ, ಇವ್ರಿಗೆ ಸಿಕ್ತು. ಅವರು ಇದನ್ನು ತಗೊಂಡು ಅದನ್ನೆಲ್ಲ ಅನಲೈಸ್ ಮಾಡಿ ಇದನ್ನು ಪಬ್ಲಿಷ್ ಮಾಡಿದ್ರು ಅವರು. ಈ ಅರ್ಥಶಾಸ್ತ್ರದ ಇದನ್ನು ಅವರು ಶ್ಯಾಮಶಾಸ್ತ್ರಗಳು ಮಾಡಿದ್ರು. ಇವ್ರ ಬಗ್ಗೆ ಇನ್ನೊಂದು ಬಹಳ ಮುಖ್ಯವಾದದ್ದು ಒಂದಿದೆ. ಏನಂತ ಅಂದರೆ, ಇವರು ಒಂದ್ಸಲ ನಮ್ಮ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಜರ್ಮನಿಗೆ ಹೋಗಿದ್ದರು. ಜರ್ಮನಿಯವರು ಇಂಡಿಯನ್ ಫಿಲಾಸಫಿ ಬಗ್ಗೆ ಜರ್ಮನಿಯವರು ಬರ್ತಿದ್ದಾರೆ, ಇಂಡಿಯನ್ ಫಿಲಾಸಫಿ ಬಗ್ಗೆ ಬ್ರಿಟಿಷ್ನವರು ಬರ್ತಿದ್ದಾರೆ. ಆದರೆ ಬ್ರಿಟಿಷ್ನವರು ಏನು ಹಿಂದೆ ಇದನ್ನು ಮಾಡಿದ್ದಾರೆ ಹಾಗೆ ಅಂತ ಅಂದರೆ, ಅವರ ಎಂಪೈರನ್ನು ಬಿಗಿ ಮಾಡಿಕೊಳ್ಳೋದಕ್ಕೆ ಏನು ಬೇಕೋ ಆ ರೀತಿ ಇಂಟರ್ಪ್ರಿಟ್ ಮಾಡಿರ್ತಾರೆ. ಅವು ಹೇಗೆ ಅಂತ ಅಂದರೆ, ಈಗ ಈ ದೇಶದಲ್ಲಿ ಇಲ್ಲಿಂದ ಯಾರು ಇದನ್ನು ಮಾಡಿದವರು, ಏನು ಯಾರು ಈ ದೇಶವನ್ನು ಗೆದ್ಕೊಂಡು ಬಂದವರು ಅಂತ ಅಂದರೆ, ಮೊದಲು ಬಂದವರು ಯಾರು, ಇನ್ಯಾರ್ಯಾರೋ ಬಂದರು, ಆರ್ಯರು ಅಲ್ಲಿಂದ ಹೊರಗಡೆಯಿಂದ ಬಂದರು. ವಾಸ್ತವವಾಗಿ ಆರ್ಯರು ಅಂತ ಅನ್ನೋರು ಇದರಲ್ಲೇ ಅಲ್ಲ, ಇವ್ರು ಸೃಷ್ಟಿ ಮಾಡಿಕೊಂಡದ್ದು. ಆರ್ಯರು ಅನ್ನೋರು ಅಲ್ಲಿಂದ ಬಂದರು, ಆಮೇಲೆ ಮುಸಲ್ಮಾನರು ಬಂದರು, ಆಮೇಲೆ ನಾವು ಬಂದು ಅಂತಂದರೆ, ನೀವು ಇದು ಆರ್ಯರು ಅಲ್ಲಿಂದ ಬಂದರು ಅಂತಂದರೆ ವೇದ ಮೊದಲಾದವುಗಳೆಲ್ಲದೂ ಹೊರಗಡೆಯಿಂದ ಅವರಿದ್ದಾಗ ಅಲ್ಲಿ ಇದು ಮಾಡಿಕೊಂಡದ್ರು, ಅಲ್ಲಿಂದ ಇಲ್ಲಿಗೆ ಬಂತೆ ಹೊರತು ಈ ಇಂಡಿಯಾದಲ್ಲಿ ಸೃಷ್ಟಿಯಾದದ್ದಲ್ಲ. ಅದು ಅಲ್ಲಿಂದ ಬಂತು, ಮುಸಲ್ಮಾನರಿಂದ ಆಮೇಲೆ ಬಂತು, ಆಮೇಲೆ ನಾವು ಬಂದಿದ್ದು. ಆದ್ದರಿಂದ ನೀವು ಬಿಟ್ಟು ಹೋಗಿ ಅಂತ ಅಂದರೆ ನಾವ್ಯಾಕೆ ಬಿಟ್ಟು ಹೋಗಬೇಕು, ನಾವು ಅಲ್ಲಿಂದಲೇ ಬಂದವರು. ಈ ಥರದ ಹಿಸ್ಟ್ರಿನವ್ರು ಬರೆಯೋದಕ್ಕೆ ಶುರು ಮಾಡಿದರು.
ಆದರೆ ಜರ್ಮನಿಯವರು ಅದನ್ನು ಮಾಡ್ತಾರೆ. ಯಾಕೆಂದರೆ ಅವ್ರಿಗೇನು ಎಂಪೈರ್ ಈ ಥರದ್ದೆಲ್ಲ ಏನಿರಲಿಲ್ವಲ್ಲ, ಅದಕ್ಕೆ ಅವರು ಸರಿಯಾಗೇನೆ ಅವರು ಅರ್ಥ ಮಾಡ್ಕೊತಾ ಇದ್ರು. ಈ ನಮ್ಮ ಕೃಷ್ಣರಾಜ ಒಡೆಯರು ಅಲ್ಲಿಗೆ ಹೋಗಿದ್ರು, ಜರ್ಮನಿಗೆ ಒಂದು ಯೂನಿವರ್ಸಿಟಿಗೆ ಹೋದರು. ಯೂನಿವರ್ಸಿಟಿಗೆ ಹೋದರೆ ಇವರು ಮಹಾರಾಜರು ಹೋದರು ಅಲ್ಲಿಗೆ. ಮಹಾರಾಜರ ಅಲ್ಲೇನೋ ಇದು ಮಾಡಕ್ಕೆ ಬಂದರು, ಇವರು ಇಂಟ್ರೊಡ್ಯೂಸ್ ಮಾಡ್ಕೋಬೇಕಲ್ಲ, ಅದಕ್ಕೆ ಅದು ಮಹಾರಾಜರು ಹೇಳಿದ್ರು, ನಾನು ಮೈಸೂರಿನ ಮಹಾರಾಜ ಹಾಗೆ ಅಂತ ಇವರು ಹೇಳಿದ್ರು. ಅದು ನಮಗೆ ಗೊತ್ತಿಲ್ಲ ಅಂತಂದು. ಮೈಸೂರು ಅಂದರೆ ಅಲ್ಲಿ ಒಬ್ಬರು ಇವರಿದ್ದಾರಲ್ಲ, ಯಾರೋ ಶ್ಯಾಮಶಾಸ್ತ್ರಿ ಅಂತ ಇದ್ದಾರಲ್ಲ, ಅವರವರ ನಿಮ್ಮದು ಅಂತ ಕೇಳಿದ್ರು ಇವರು. ಅವಾಗ ಮಹಾರಾಜರಿಗೆ ಯಾರು ಶ್ಯಾಮಶಾಸ್ತ್ರಿ ಅಂದರೆ ಗೊತ್ತಿರಲಿಲ್ಲ ಅವ್ರಿಗೆ. ಹಾಗೆ ಅಂತ ಅಂದರು. ಆಮೇಲೆ ಮೈಸೂರಿಗೆ ಬಂದಾದ ಮೇಲೆ ವಿಚಾರಿಸಿದ್ರು ಅವರ ಆಸ್ಥಾನದ ಪಂಡಿತರನ್ನ, ಯಾರು ಶ್ಯಾಮಶಾಸ್ತ್ರಿ ಅಂದರೆ ಅಂತ ಕೇಳಿದ್ರು. ಅಯ್ಯೋ ಇಲ್ಲೇ ಇದ್ದಾರೆ, ನಮ್ಮ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನೊಳಗೆ ಇದ್ದಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ನಾವು ಅವ್ರನ್ನ ಮಾತಾಡಿಸ್ಬೇಕಲ್ಲ ಹಾಗೆ ಅಂತ ಅಂದರು. ಆಮೇಲೆ ಇವ್ರನ್ನ ಕರೆಸಿ ಮಹಾರಾಜರು ಹೇಳಿದ್ರು, ರಾಜಂದೇನಿದ್ರು ಅವನ ರಾಜ್ಯದ ಒಳಗಡೆಲಿರುತ್ತೆ, ಆದರೆ ವಿದ್ವಾನ್ ಅವನು ಇಡೀ ಪ್ರಪಂಚದಲ್ಲೇ ಇದೆ, ಅವನ ಹೆಸರಿರುತ್ತೆ ಅಂತ ಹೇಳಿದ್ರು. ಇದು ಈ ರೀತಿಯಲ್ಲಿ ಇದು ಹಾಕೊಂಡು ಬಂದಿದೆ. ಅದರಿಂದ ಇದು ಕೌಟಿಲ್ಯ ಅನ್ನೋದೊಂದು ಇದೆಯಲ್ಲ, ಕೌಟಿಲ್ಯ ಅಂತ ಅನ್ನೋನು ಚಂದ್ರಗುಪ್ತ ಮೌರ್ಯನ ಅಮಾತ್ಯ, ಅವನು ಇದನ್ನು ಮಾಡಿರೋದು. ಅಂದರೆ ಸರ್ಕಾರದವರು ಯಾವ ರೀತಿ ಯಾವ ಇದಕ್ಕೆ ಎಷ್ಟು ಬೆಲೆಯನ್ನು ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ನಾನು ಹೇಳಿದ್ದನಲ್ಲ ಇದರೊಳಗೆಲ್ಲನೂ. ಅದರೊಳಗೆ ಏನಂತ ಅಂದರೆ, ಈಗ ಇದು ಹೂವು ಇದೆ, ಆ ಹೂವಿಗೆ ಎಷ್ಟು ಬೆಲೆ. ನೀವು ಸಾಯಂಕಾಲ ನೀವು ಹೂ ಕೊಟ್ಕೊಡ್ತೀರ, ನಾಳೆ ಬೆಳಗ್ಗೆನೂ ಹೂ ಕೊಟ್ಕೊಡ್ತೀರ, ಒಂದೇ ಬೆಲೆ. ಆದರೆ ಮಧ್ಯಾಹ್ನವಾದರೆ ಅದಕ್ಕೆ ಬೆಲೆ ಇಲ್ಲ, ಏಕೆಂದರೆ ಒಣಗಿಬಿಡುತ್ತೆ ಅದು ಅದರೊಳಗೆಲ್ಲನೂ. ತರಕಾರಿಯು ಕೂಡ ಹೀಗೇನೆ, ಒಂದು ದಿವಸ 2 ದಿವಸಕ್ಕೆ ಅದಕ್ಕೆ ಬೆಲೆ ಇರುತ್ತೆ, ಆಮೇಲೆ ಅದಕ್ಕೆ ಬೆಲೆ ಇರೋದಿಲ್ಲ. ಆದರೆ ಮೆಟಲ್ಸ್ ಇರುತ್ತಲ್ಲ, ಕಬ್ಬಿಣದ್ದಾಗಬಹುದು, ಚಿನ್ನವಾಗಬಹುದು, ಅಥವಾ ಬೆಳ್ಳಿ ಆಗಬಹುದು, ಅದಕ್ಕೆ ಇದನ್ನ ಬೆಲೆನ ವೇರಿಯೇಷನ್ ಮಾಡಕೂಡ್ದು. ಅದು ಇವರು ಮಾಡಿರುವಂಥದ್ದು. ಯಾರು? ಕೌಟಿಲ್ಯ. ರಾಜ್ಯ ಆಳ್ದವನು ಯಾರು? ಅವನ ಅಮಾತ್ಯ, ಅವನು ಚಂದ್ರಗುಪ್ತ ಮೌಲ್ಯನಿಗೆ ಮಹಾರಾಜ ಹೆಸರೆಲ್ಲ ಮಹಾರಾಜರಿಗಾಗುತ್ತೆ, ಆದರೆ ಮಾಡಿದವರು ದಿವಾನ್ನೇಯ. ನಾವು ಮೈಸೂರಿನೊಳಗೆ ನಿಮಗೆ ಎಲ್ಲನೂ ಗೊತ್ತಿದೆ, ಅದನ್ನು ನಾನೇ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಇದಕ್ಕೆಲ್ಲ ಆ ದಿವಾನ್ ಹೆಸರನ್ನ ಹೇಳೋದೇ ಇಲ್ಲ, ಮಹಾರಾಜರು ಅಂತೆಲ್ಲ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ ಇವಾಗ. ಆ ರೀತಿಯಲ್ಲೇ ಇದು ನಡ್ಕೊಂಡು ಬಂತು. ಇದಕ್ಕೆಲ್ಲ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಈಗ ನಮ್ಮಲ್ಲಿ ಈ ಬೆಲೆ ಏರುವುದು ಮೊದಲಾದ ಇಂಥವು ಹಿನ್ನೆಲೆಯಲ್ಲಿ ನೋಡಿದ್ರೆ, ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ನಾವು ಬೆಲೆ ಏರಿಸ್ತೀರಿ, ಸರ್ಕಾರವೇ ಏರಿಸ್ಬಿಟ್ಟಿರುತ್ತೆ ಅಂತ ಅನ್ನೋದೆಲ್ಲ ನಮಗೆ ಗೊತ್ತಿದೆ. ಈ ರೀತಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಇದೆಯಲ್ಲ, ಈ ಕಾರ್ಯಕ್ರಮ ನನಗೂ ಕೂಡ ನೋಡಿ ಸಂತೋಷವಾಯಿತು. ಇದಕ್ಕೆ ಕಾರಣ ಅಂತಂದರೆ, ನನ್ನ ಪುಸ್ತಕಗಳು ಭಾರತದ ಎಲ್ಲ ಭಾಷೆಗಳಿಗೂ ಅನುವಾದವಾಗಿದೆ, ಇಂಗ್ಲೀಷ್ಗೂ ಆಗಿದೆ, ಸಂಸ್ಕೃತಕ್ಕೂ ಆಗಿದೆ. ಯಾಕೋ ಈ ತಮಿಳಿಗೆ ಆಗಿರಲಿಲ್ಲ ಹೆಚ್ಚಾಗಿ.
ಈಗ ತಮಿಳಲ್ಲೂ ಆಗಿದೆ. ನನಗೆ ತುಂಬ ಸಂತೋಷವಾಗಿದೆ.